ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಇದನ್ನೆಲ್ಲ ತೋರಿಸ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಇದು ನಮ್ಮ ಪಕ್ಕದ ಮನೆಯಲ್ಲಿ ಬೆಂಗಾಲಿಸ್ ಇದ್ದಾರೆ ಫ್ರೆಂಡ್ಸ್. ಅವರು ಏನೋ ಪೂಜೆ ಇತ್ತು ಅಂತ ಮಾಡಿಕೊಟ್ಟಿದ್ರು. ನಾನಿವಾಗ ಅವರಿಗೆ ಬಜ್ಜಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಅವ್ರ ಪಾಪ ಪೂಜೆ ಏನಾದರೂ ಇದ್ದರೆ, ಏನಾದರೂ ಪ್ರಸಾದ ಈ ಥರ ಸಲಾಡು ಈ ಥರ ಏನಾದರೂ ಮಾಡಿದ್ರೆ ಕೊಡ್ತಾರೆ. ಹಾಗಾಗಿ ಮತ್ತು ನಮಗೇನು ಕ್ಯಾಸ್ಟಿಸಮ್ ಆ ಥರ ಎಲ್ಲ ಏನು ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಒಂಥರ ಫ್ರೆಂಡ್ಸ್ ಥರ ಇದ್ದೀವಿ. ಹಾಗಾಗಿ ನಾನು ಏನು ಕೊಟ್ಟರು ಇಸ್ಕೊಂಡು ತಿಂತೀನಿ. ಪಾಪ ಅವರು ನಾನೇನು ಕೊಟ್ಟರು ಇಸ್ಕೊಂಡು ತಿಂತೀನಿ. ಅವರಿಗೆ ಬಜ್ಜಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ. ಬೋಂಡನ ರೆಡಿ ಮಾಡಿ ಕೊಟ್ಟು ಕಳಿಸ್ದೆ ಫ್ರೆಂಡ್ಸ್. ಅದೇ ಏನು ತೋರ್ಸೋಕ್ಕೆ ಹೋಗಲಿಲ್ಲ. ಮತ್ತು ಇವಾಗ ಸಲಾಡು ಮತ್ತು ಇಲ್ಲಿ ಪೊಂಗಲ್ ಕೊಟ್ಟಿದ್ರು. ನಾನು ಊಟ ಎಲ್ಲ ಅದನ್ನೆಲ್ಲ ತಿಂದು ಮುಗಿಸಿ ಈಗ ಒಂದು ನೆಕ್ಕೆಲ್ಲ ಬ್ಲಾಕ್ ಆಗಿದೆಯಲ್ಲ ಫ್ರೆಂಡ್ಸ್, ಅದಕ್ಕೆ ಒಂದು ರೆಮಿಡಿ ಮಾಡ್ಕೊತಾ ಇದ್ದೀನಿ. ಅರಿಶಿನ ಪುಡಿ ತೊಗೊಂಡಿದ್ದೀನಿ, ಸ್ವಲ್ಪ ಸೋಡಾ ಪುಡಿ, ಅದಾದಮೇಲೆ ಲೆಮನ್ ತೊಗೊಂಡಿದ್ದೀನಿ. ಒಂದು ಹಾಫ್ ಹೋಳಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ಲೆಮನ್ ಹಾಕಿದ ತಕ್ಷಣ ಎಷ್ಟು ಉಗ್ತಾ ಇದೆ ನೋಡಿ ಅದು. ಇವಾಗ ನೋಡಿ ಫ್ರೆಂಡ್ಸು, ಸ್ವಲ್ಪ ಪೇಸ್ಟ್ ಸಹಿತ ಆ್ಯಡ್ ಮಾಡ್ಕೊತೀನಿ. ಕೋಲ್ಗೇಟ್ ಪೇಸ್ಟ್ ತೊಗೊಳ್ಳಿ, ವೈಟ್ ಪೇಸ್ಟ್ ಅಷ್ಟೇ ತೊಗೊಬೇಕು ಫ್ರೆಂಡ್ಸ್. ರೆಡ್ ಪೇಸ್ಟ್ ತೊಗೊಳ್ಬಾರ್ದು, ಅದರಲ್ಲಿ ಕೆಮಿಕಲ್ ಜಾಸ್ತಿ ಇರುತ್ತೆ. ಮತ್ತು ಈಗ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು. ನನ್ನ ನೆಕ್ಕಂತೂ ಭಾಳ ಕಪ್ಪಾಗಿದೆ ಫ್ರೆಂಡ್ಸ್. ಎರಡೂ ಮಿಕ್ಸ್ ಆಯಿತು. ಇವಾಗ ನನ್ನ ನೆಕ್ಕಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಕಪ್ಪಾಗಿದೆ ನೋಡಿ ಫ್ರೆಂಡ್ಸ್. ನಾನು ಏನೇನೋ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀನಿ, ಅದು ಹೋಗ್ತಾನೆ ಇಲ್ಲ. ಬಟ್ ಈ ಟ್ರೀಟ್ಮೆಂಟು ಸ್ವಲ್ಪ ಚೆನ್ನಾಗಿ ವರ್ಕ್ ಆಗುತ್ತೆ. ಸೋಡಾ ಪುಡಿ ಮತ್ತು ಉಪ್ಪು ಎಲ್ಲ ಇರುತ್ತಲ್ಲ, ಮತ್ತು ಈ ಥರ ಬ್ರಷಲ್ಲಿ ರೌಂಡ್ ಸರ್ಕಲಲ್ಲಿ ಈ ಥರ ನೀಟಾಗಿ ಉಜ್ಕೊಂಡ್ರೆ ನೀಟಾಗಿ ಹೋಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಪರವಾಗಿಲ್ಲ. ಇವಾಗ ವಾರಕ್ಕೆ 1 ಸತಿ 2 ಸತಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಅದಿರೋದ್ರಿಂದ ಸ್ವಲ್ಪ ಅಸಹ್ಯವಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಬಿಸಿಲು ಏನಾದರೂ ಬಂತು ಅಂದರೆ ನಮ್ಮದು ಫೇಸ್ ಕಲರೇ ಒಂಥರ, ಮತ್ತು ಅಲ್ಲಿ ನೆಕ್ ಕಲರೇ ಒಂಥರ ಇರೋದ್ರಿಂದ ಎಲ್ಲರ ಕಣ್ಣು ಎಲ್ಲಿ ಡಾರ್ಕಾಗಿ ಕಾಣಿಸುತ್ತೋ ಅಲ್ಲಿಗಷ್ಟೇ ಹೋಗುತ್ತೆ. ಮತ್ತು ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಏನು ಇಷ್ಟು ಕಪ್ಪಗಾಗಿದೆ ಕತ್ತು ಅಂತ. ಬಟ್ ಅವ್ರಿಗೆ ಹೆಂಗೆ ಗೊತ್ತು ನಾನು ಅದಾಗಿರೋದ್ರಿಂದ ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ. ಬಟ್ ಅದನ್ನ ಎಷ್ಟು ಕ್ಲೀನ್ ಮಾಡಿಸಿದ್ರೂ ಹೋಗ್ತಾಯಿಲ್ಲ. ಅದನ್ನೆಲ್ಲ ಅಪ್ಲೈ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಪಾಪು ಮಲಗಿದ್ದ, ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್. ವಾರ ಬೇರೆ ಮಾಡಬೇಕಾಗಿತ್ತು. ಇವತ್ತು ಮಂಗಳವಾರ ಅಲ್ಲ, ಹಂಗಾಗಿ ವಾರ ಎಲ್ಲ ಮಾಡ್ತಾಯಿದ್ದೀನಿ. ಪೂಜೆ ಸತ ಆಯಿತು. ಬೇಗ ಪೂಜೆ ಮಾಡ್ಕೊಂಡು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಫ್ರೆಂಡ್ಸ್. ಹಾಗಾಗಿ ಮತ್ತೆ ಅದು ಕ್ಲೀನ್ ಮಾಡಿದೆಲ್ಲ ತೋರಿಸ್ಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಕಾಲ್ ಮಾಡಿದ್ರೆ ಸ್ವಲ್ಪ ಆಚೆ ಹೋಗಬೇಕಾಗಿತ್ತು ಅಂತ. ಅದಾದಮೇಲೆ ಅಲ್ಲಿಂದ ಬಂದುಬಿಟ್ಟು 7 o'clock ಆಯಿತು. 5 o'clock ಹೋಗಿದ್ದೆ, 7 o'clock ವಾಪಸ್ ಬಂದಿದ್ದೀನಿ. ಇವಾಗ ಪಾಪುಗೆ ರೈಸ್ ಮಾಡ್ತಾಯಿದ್ದೀನಿ. ಅವನು ಕುಕ್ಕರ್ ರೈಸು ತಿನ್ನಲ್ಲ ಫ್ರೆಂಡ್ಸ್. ಮತ್ತು ಬುಲೆಟ್ ರೈಸಲ್ಲೆಲ್ಲ ಊಟ ಮಾಡಲ್ಲ. ಸ್ವಲ್ಪ ಡಿಪ್ಪೋ ರೈಸ್ನ ಒಂದು 2-3 ಸತಿ ನೀಟಾಗಿ ತೊಳೆದು ರೆಡಿ ಮಾಡ್ಕೊಂಡು ಅದನ್ನು ಈ ಥರ ನೀಟಾಗಿ ಬೇಯಿಸಿದ್ರೆ ತಿಂತಾನೆ ಫ್ರೆಂಡ್ಸ್. ನೀಟಾಗಿ ಊಟ ಮಾಡ್ತಾನೆ. ಹಂಗಾಗಿ ನಾನು ಅದನ್ನೇ ಮಾಡ್ತೀನಿ. ನಮಗೆ ಕುಕ್ಕರಲ್ಲಿ ಮಾಡ್ಕೊಳ್ತೀನಿ. ಇವಾಗ ಬೇಳೆ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಸಖತ್ತಾಗಿರುತ್ತೆ. ಟೊಮೊಟೊ, ಈರುಳ್ಳಿ, ಹಸಿರುಮೆಣ್ಸಿಕಾಯಿ, ಸ್ವಲ್ಪ ಬೇಳೆ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸಿ ಚೆನ್ನಾಗಿ ಮಸ್ತಿಟ್ಕೋಬೇಕು ಫ್ರೆಂಡ್ಸ್. ಯಾವುದೇ ಥರ ತರಕಾರಿ ಇಲ್ಲ ಅಂತಂದ್ರೂ, ಇಲ್ಲ ಟೈಮ್ ಇಲ್ಲ ಅಂತಂದ್ರೂ ಈ ಥರದ್ದು ಅಡುಗೆ ಮಾಡೋಕ್ಕೆ, ಈ ಥರ ಸಾಂಬಾರು ಮಾಡಿದ್ರೆ ಬೇಗ ಪಟಪಟ ಅಂತ ಆಗೋಗುತ್ತೆ ಫ್ರೆಂಡ್ಸ್. ಒಂದು 10 ಮಿನಿಟ್ಸ್ ಸಾಕು. ಈ ಬೇಳೆ ಮತ್ತು ಇದೆಲ್ಲ ಬೇಳೆ, ಟೊಮೊಟೊ, ಹಸಿರುಮೆಣ್ಸಿಕಾಯಿ ಬೇಯಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಇವಾಗ ಒಗ್ಗರಣೆಗೆ ಸಹ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಆವಾಗಲೇ ಬೋಂಡ ಕರೆದಿದ್ದು ಎಣ್ಣೆ ಐತಲ್ಲ ಫ್ರೆಂಡ್ಸ್, ಅದೇ ಒಂದು ಸ್ವಲ್ಪ ಇದೆ ಅದರಲ್ಲಿ. ಇವಾಗ ಈರುಳ್ಳಿ ಹಾಕ್ಕೊತಿದ್ದೀನಿ. ಈರುಳ್ಳಿ ಮತ್ತು ಒಣಮೆಣ್ಸಿಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಇಲ್ಲ ಫ್ರೆಂಡ್ಸ್ ಅದರಲ್ಲಿ, ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇದು ಒಗ್ಗರಣೆ ಸೌಟು ನಮ್ಮ ಪಾಪುಗೆ ಸರಿ ಮಾಡೋಕ್ಕೆ ಅಂತ ತೊಗೊಂಡಿದ್ದೆ. ಇವಾಗಂತೂ ಎಲ್ಲದಕ್ಕೂ ಅದೇ ಯೂಸ್ ಆಗ್ತಿದೆ ಫ್ರೆಂಡ್ಸ್. ತೊಗೊಂಡಿದ್ದಕ್ಕೂ ಪರವಾಗಿಲ್ಲ. ಇದು 120 ರೂಪೀಸ್ ಏನೋ ತೊಗೊಂಡಿದ್ರು. ಈಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಬಿಸಿಯಾಗಿದೆ ಫ್ರೆಂಡ್ಸ್. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಈ ಸಾಂಬಾರಿಗೆ. ಸಾಂಬಾರು ಮಾತ್ರ ಮಸ್ತಾಗಿತ್ತು. ಒಗ್ಗರಣೆ ಎಲ್ಲ ಸೇರಿಸ್ಕೊಳ್ಳೋಣ. ಒಗ್ಗರಣೆ ಸೇರಿಸ್ಬಿಟ್ಟು ಒಂದು ಕುದಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಆ್ಯಡ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ. ಇಲ್ಲ ಬೇಯಿಸೋದ್ರ ಜೊತೆಗೆ ಹಾಕ್ತೀನಿ ಅಂದ್ರೂ ಹಾಕ್ಕೋಬೋದು, ಇಲ್ಲ ಲಾಸ್ಟಲ್ಲಿ ಹಾಕ್ಕೊತೀನಿ ಅಂದ್ರೂ ಹಾಕ್ಕೋಬೋದು. ಒಣಮೆಣ್ಸಿಕಾಯಿ ಹಾಕ್ಕೊಂಡು ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸಾಂಬಾರು ಮಾತ್ರ. ಮತ್ತು ಬೆಳ್ಳುಳ್ಳಿ ಇದ್ದರೆ ಜಜ್ಜಿ ಹಾಕ್ಕೊಳ್ಳಿ, ಅದ್ರ ಫ್ಲೇವರಿಗೆ ಇನ್ನೂ ಸಾಂಬಾರು ಚೆನ್ನಾಗಿ ಅನಿಸುತ್ತೆ. ನಂಗೆ ಅಷ್ಟೆಲ್ಲ ಟೈಮ್ ಇರಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಬೇಗ ಮಾಡಿಕೊಂಡು ಬಂದಿದ್ದೆ 8:30. ಮತ್ತು ಬಂದು ಪೂಜೆ ಎಲ್ಲ ಮಾಡಿ 7:30 ಬಂದು ಇಷ್ಟು ಕೆಲಸ ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು. ಇವಾಗ ಬಿಸಿ ಅನ್ನ ಮತ್ತು ಬೇಳೆ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಿದ್ದೀನಿ. ಸಾಂಬಾರು ಮಾತ್ರ ಸಖತ್ತು ಟೇಸ್ಟ್, ಸಖತ್ತು ಚೆನ್ನಾಗಿತ್ತು ಫ್ರೆಂಡ್ಸ್. ಊಟ ಮಾಡ್ತಾಯಿದ್ರೆ ಇನ್ನೂ ಸ್ವಲ್ಪ ಅನಿಸುತ್ತೆ. ನನ್ನ ಮಗನ ಕೂರಿಸ್ಕೊಂಡು ಊಟ ಮಾಡ್ತಿದ್ದೀನಿ. ಆಲ್ರೆಡಿ ಅವ್ನಿಗೆ ಊಟ ಮಾಡಿಸಿದ್ದೆ. ಸಾಂಬಾರು ಕುಕ್ಕರಿಗೆ ಇಟ್ಬಿಟ್ಟು ಅವ್ನಿಗೆ ಊಟ ಮಾಡಿಸಿ, ನಾನು ಬೆಳಗ್ಗೆ ಹೆಸ್ರು ಕಾಳು ಮತ್ತು ಪಾಲಕ್ ದಾಲ್ ಮಾಡೋಣ ಅಂದ್ಕೊಂಡು ಇವಾಗ ಹೆಸ್ರು ಕಾಳೆಲ್ಲ ನೀಟಾಗಿ ತೊಳೆದು ಒಂದು ಕಪ್ ತೊಗೊಂಡಿದ್ದೀನಿ. ಅದರಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಮತ್ತು ಕಲ್ಲೆಲ್ಲ ಆರಿಸ್ಬಿಟ್ಟು ನೀಟಾಗಿ ತೊಳೆದಿಟ್ಕೊಳ್ತಾ ಇದ್ದೀನಿ.
ಒಂದು ಸತಿ ವಾಶ್ ಮಾಡಿ ನೆನೆಹಾಕೋಣ ಫ್ರೆಂಡ್ಸ್. ಅದರಲ್ಲಿ ಒಣಕಾಳು ಇರುತ್ತಲ್ಲ ಫ್ರೆಂಡ್ಸ್, ಒಂಥರ ವೇಸ್ಟೇಜ್ ಬ್ಲಾಕ್ ಕಾಳು ಬರುತ್ತಲ್ಲ ಅದೆಲ್ಲ ಇರುತ್ತೆ. ನೀಟಾಗಿ ಒಂದು ಸತಿ ತೊಳೆದು ಬಸ್ತಿ ನೆನೆಹಾಕ್ಬಿಟ್ರೆ ಸಾಕು. ಇದು ಸಾಂಬಾರು ಮಾಡೋಕ್ಕಿಂತ ಬೇಕಿದ್ರೆ ನಾವು ಸ್ವಲ್ಪ ಸ್ವಲ್ಪ ಅದು ನೆಂದಿದ ತಕ್ಷಣ ಸುಮ್ಮನೆ ಕೈಯಲ್ಲಿ ತಕ್ಕೊಂಡು ಸತ ತಿನ್ನೋಷ್ಟು ರೂಢಿ ಇದೆ ನಮಗೆ. ಹಾಗಾಗಿ ನಾನು ಫಸ್ಟ್ ಒಂದು ಸತಿ ತೊಳೆದು ನೀಟಾಗಿ ನೆನೆಹಾಕ್ತಿದ್ದೀನಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ಕೊತಿದ್ದೀನಿ. अगले हफ्ते मिलते हैं. ओके चलो, थैंक यू, लव लव.